ನಂದು ವಯಸ್ಸು ಹೋದರೂ ಸಹಿತ ಅವ್ರ ಹೊಲಕ್ಕೆ ಹೋಗಿ ನಾನು ಏನು ಅವರು ಸಲಹೆ ಕೊಡಬೇಕು ಕೊಡ್ತಾನೆ, ಅದ್ರ ತಕ್ಕ ನಡ್ಕೊತಾರೆ. ಈಗ ಅವರು ಸಾವಯವ ಉಪಯೋಗ ಮಾಡಿ ಬೆಳೆಯನ್ನು ಬೆಳೀತಾ ಇದ್ದಾರೆ. ಈಗಿನ ಟೆಕ್ನಾಲಜಿ ಬೆಳೆಯನ್ನು ಬೆಳೀತಿದ್ದಾರೆ. ಎರಡೂ ನಾವು ಕಂಪೇರ್ ಮಾಡಿ ನೋಡಿದ್ವಿ. ಕಂಪೇರ್ ಮಾಡಿ ನೋಡಿದಾಗ ಏನಂತಂದ್ರೆ ಭೂಮಿ ಫಸ್ಟ್ ಅದ್ರದ ಈಗಿನ ಟೆಕ್ನಾಲಜಿದ ತೊಗೊಂಡಾಗ ಭೂಮಿಯಲ್ಲಿರುವ ಲವಣಾಂಶಗಳೆಲ್ಲ ಬರ್ಡ್ ಆಗಿದ್ವು. ಆಮೇಲೆ ಭೂಮಿ ಉತ್ಪಾದನೆ ಕಡಿಮೆ ಆಗೈತಿ, ಆಮೇಲೆ ಅದರ ತೇವಾಂಶ ಕಡಿಮೆ ಆಗಿ ಹೋಗೈತಿ. ಆದರೆ ಅವ್ರು ಮಾಡುವಂಥ ವಿಧಾನದೊಳಗೆ ಅಭಿವೃದ್ಧಿ ಹೊಂದೈತಿ, ಲವಣಾಂಶಗಳು ಜಾಸ್ತಿ ಆಗ್ಯಾವ, ತೇವಾಂಶ ಜಾಸ್ತಿ ಆಗೈತಿ, ಆದಾಯ ಜಾಸ್ತಿ ಆಗೈತಿ. ಈಗ ಅವ್ರು ಬೆಳೆದಿದ್ದು ನಾವು ನೋಡೇವಿ. ಅವರು ಭಾಳ ದಿನದಿಂದ ಈ ಕೆಲಸ ಮಾಡ್ತಾರೆ. ಆದ್ರೆ ಅವ್ರು ಕಮ್ತಾಗ ಭಾರಿ ಎಕ್ಸ್ಪರ್ಟ್ ಮಾಡ್ಯಾರ. ಅವರು ಎಲ್ಲ ಪೀಕಿನೊಳಗೆ ಭಾಳ ಎಷ್ಟು ಇಳುವರಿ ತೊಗೊಳ್ತಾರೆ. ಅವ್ರದ್ದು ಯಾವ ಕೆಲಸ ಯಾವಾಗ ಮಾಡಬೇಕು, ಅದನ್ನು ಹೊಂದ್ಕೋಬೇಕು, ಅದನ್ನ ಕರೆಕ್ಟ್ ಟೈಮ್ ಸರಿ ಮಾಡ್ತಾರೆ. ಟೈಮ್ ಸರಿ ಅದನ್ನು ಉಪಯೋಗ ಮಾಡಿ ಉತ್ಪನ್ನ ಹೆಚ್ಚಿಗೆ ತೊಗೊಳ್ತಾರೆ. ಕಬ್ಬು ಹಾಕ್ಯಾವಿದ್ದಾನೆ ಅವ ತಳಿ ಸ್ವಲ್ಪ ನನಗೂ ಲಕ್ಷ ಉಳಿದಿಲ್ಲ. ಈಗ 2 ಎಕರೆ ಕಬ್ಬು ಹಾಕ್ಯಾವೆ, 40 ರಿಂದ 50 ಟನ್ ಕಬ್ಬು ಹೊಣ್ತೈತೆ.